ದಿ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರ ಮಂಡಳಿ ಚುನಾವಣೆಯು 8/2/2025 ನಡೆದು ವಿಜೇತರಾದ ಶ್ರೀಯುತ ರಾಜಕೀಯ ರವಿಯವರು ವಿಜಯೋತ್ಸವದ ಬಗ್ಗೆ ಅವರದೇ ಆದ ಒಂದು ಮನದಾಳದ ಮಾತನ್ನು ಹಂಚಿಕೊಂಡರು. ಓಕೆ ಸರ್ ನಮಸ್ತೆ. ಇವಾಗಲೇ ಜಯಶೀಲರಾಗಿ ಹೊರಗೆ ಬರ್ತಾ ಇದ್ದೀರಾ, ಸೊ ನೀವು ಅದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ನಾನು ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಹಿರಿಯ ನಿರ್ದೇಶಕನಾಗಿ ರವಿಕುಮಾರ್ ರಾಜಕೀಯ ಅಂತ ಇದು 3ನೇ ಬಾರಿ ನಾನು ಆಯ್ಕೆಯಾಗಿದ್ದೀನಿ. ಈ ಆಯ್ಕೆಗೆ ಕಾರ್ಯಕರ್ತರಾದ ನನ್ನ ಸ್ನೇಹಿತರು ಮತ್ತು ಮೈಸೂರು ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರಾದಂಥ ಹೇಮಾ ಅವರು ಕಾರಣ, ಹಾಗೂ ಶಾಸಕರು ಹರೀಶ್ವರು ಸಹ ನನಗೆ ಪ್ರೋತ್ಸಾಹಿಸಿದರು, ಹಾಗೂ ಬ್ಯಾಂಕಿನ ಸದಸ್ಯರುಗಳು ನನಗೆ ಅತಿ ಹೆಚ್ಚು ಮತ ಕೊಟ್ಟು ಈ ಬಾರಿ ನನಗೆ ಜಯಶೀಲನಾಗಿ ಮಾಡೋರು. ಅವರೆಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತಮ್ಮ ಹೆಸರು ರಾಜಕೀಯ ರವಿ ಅಂತ ಅಲ್ಲೇ ಇದೆಯಲ್ಲ ಸರ್? ಹೌದು, ಖಂಡಿತ. ನನ್ನ ಹೆಸರು ರವಿ ರಾಜಕೀಯ ಅಂತ. ಈ ಬ್ಯಾಂಕಿನಲ್ಲಿ ಹಿರಿಯ ನಿರ್ದೇಶಕ 3ನೇ ಬಾರಿ ಇದು ಆಯ್ಕೆಯಾಗಿದ್ದೀನಿ. ಎಲ್ಲ ಸದಸ್ಯರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್. ಎಂ ರಂಗಸ್ವಾಮಿ 437, ಎಚ್ ವಸಂತ ಮನೀಶ್ 2920, ವಿಕಾಸ್ ವೈ 3714, ಎಸ್ ಆರ್ ಶಿವಕುಮಾರ್ 4439, ಶಿವಪ್ರಸಾದ್ ಬಿ 1805, ಸತೀಶ್ ಗೌಡ MP 514, ಸವಿತಾ ಪಿ 2825, ಟಿ ಸುರೇಶ್ 542, ಆರ್ ಸೋಮಣ್ಣ 3950, 228, ಎಚ್ ಹರೀಶ್ ಕುಮಾರ್ 4082. ಈ ಪೈಕಿ ಬ್ಯಾಂಕಿನ ಮುಂದಿನ 5 ವರ್ಷಗಳ ಅವಧಿಗೆ ಅತ್ಯಧಿಕ ಮತಗಳನ್ನು ಪಡೆದು ಸ್ಥಾನವಾರು ಆಯ್ಕೆಯಾಗಿರ್ತಕ್ಕಂಥ ನೂತನ ನಿರ್ದೇಶಕರ ವಿವರಣೆ ಹೇಳ್ತೀನಿ, ದಯಮಾಡಿ ತಾಳ್ಮೆಯಿಂದ. ಸಾಮಾನ್ಯ ಸದಸ್ಯ ಯೋಗೇಶ್ ಜೆ, ಸಾಮಾನ್ಯ ಸದಸ್ಯ ಎಸ್ ಎಂ ಮಂಜು, ಸಾಮಾನ್ಯ ಸದಸ್ಯ ಜೆ ಯೋಗಾನಂದ, ಸಾಮಾನ್ಯ ಸದಸ್ಯ ಆರ್ ರವಿಕುಮಾರ್, ಸಾಮಾನ್ಯ ಸದಸ್ಯ ಆರ್ ಸೋಮಣ್ಣ, ಎಂ ರಾಮಕೃಷ್ಣ, ಹಿಂದುಳೋಗ ಎ ಸ್ಥಾನದಿಂದ ಸಿ ಚಂದ್ರಶೇಖರ, ಸ್ಥಾನದಿಂದ ಪಿ ರಾಜೇಶ್ವರಿ ಹಾಗೂ ಎಂ ರಂಗರಾಜವರು ಹಾಗೂ ಯೋಗೇಶ್ ಅವರು ಅತ್ಯಧಿಕ ಮತಗಳಿಂದ ವಿಜಯೋತ್ಸವವನ್ನು ಆಚರಿಸಿಕೊಂಡರು. ರವಿ ಟಿ ಅವರು 5ನೇ ಬಾರಿ ಆಗಿದ್ದಾರೆ.